1827 ಜುಲೈ 19ರಂದು ಮಂಗಲ್ ಪಾಂಡೆ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿ ಜನಿಸಿದರು. ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬಂಗಾಳ ಪದಾತಿ ದಳದ ಸೈನಿಕರಾಗಿದ್ದರು. ಅವರು ತಮ್ಮದೇ ಆದ ಬೆಟಾಲಿಯನ್ ವಿರುದ್ಧ ಬಂಡಾಯವೆದ್ದರು. 1857ರ ಮಾರ್ಚ್ 29ರಂದು ಮಂಗಲ್ ಪಾಂಡೆ ಕೋಲ್ಕತಾದ ಬ್ಯಾರಕ್ಪುರ ಕಂಟೋನ್ಮೆಂಟ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿದ್ದರು. ಇದನ್ನು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತದಲ್ಲಿ ನಡೆದ ಮೊದಲ ಪ್ರಮುಖ ದಂಗೆ ಎಂದು ಪರಿಗಣಿಸಲಾಗಿದೆ. ಅವರ ಗುಂಡಿನ ದಾಳಿಯ ನಂತರ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ದಂಗೆ ಪ್ರಾರಂಭವಾಯಿತು. ಮಂಗಲ್ ಪಾಂಡೆ ತನ್ನ ಬಾಯಿಯಿಂದ ಹಸುವಿನ ಕೊಬ್ಬನ್ನು ಹೊಂದಿದ ಕಾಟ್ರೇಜ್ ಅನ್ನು ತೆರೆಯಲು ನಿರಾಕರಿಸಿದ್ದರು. ಈ ಕಾರಣದಿಂದಾಗಿ ಅವರನ್ನು ಬಂಧಿಸಲಾಯಿತು ಮತ್ತು ಮಂಗಲ್ ಪಾಂಡೆಯವರನ್ನು 1857ರ ಏಪ್ರಿಲ್ 8ರಂದು ಗಲ್ಲಿಗೇರಿಸಲಾಯಿತು. ಮಂಗಲ್ ಪಾಂಡೆ 1857ರ ದಂಗೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮೊದಲ ಭಾರತೀಯ. ಅವರನ್ನು ಗಲ್ಲಿಗೇರಿಸಿದ ನಂತರ ಬ್ರಿಟಿಷ್ ಆಳ್ವಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸಿದಂತಹ ಕ್ರಾಂತಿಯ ಜ್ವಾಲೆಯು ಮೀರತ್ ಕಂಟೋನ್ಮೆಂಟ್ನಿಂದ ಭುಗಿಲೆದ್ದಿತು. 1969ರ ಜುಲೈ 19ರಂದು ದೇಶದ 14 ದೊಡ್ಡ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತಂದ ಬ್ಯಾಂಕಿಂಗ್ ಕಂಪನಿಗಳ ಸುಗ್ರೀವಾಜ್ಞೆಯ ಅಡಿಯಲ್ಲಿ ಈ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ರಾಷ್ಟ್ರೀಕರಣಕ್ಕೂ ಮುನ್ನ ಭಾರತದ ಖಾಸಗಿ ಬ್ಯಾಂಕ್ಗಳೆಲ್ಲ ಕೈಗಾರಿಕೋದ್ಯಮಿಗಳ ಕೈಯಲ್ಲಿದ್ದವು. ಜನರು ಬ್ಯಾಂಕ್ಗಳಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದರು. ಅಲ್ಲದೆ ಬ್ಯಾಂಕ್ಗಳ ವ್ಯವಹಾರವು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ದೇಶದ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಖಾಸಗಿ ಬ್ಯಾಂಕ್ಗಳ ಪಾತ್ರವಿರಲಿಲ್ಲ. ರಾಷ್ಟ್ರೀಕರಣದ ಈ ನಿರ್ಧಾರದಿಂದ ಬ್ಯಾಂಕಿಂಗ್ ಸೌಲಭ್ಯಗಳು ಭಾರತದ ಗ್ರಾಮೀಣ ಪ್ರದೇಶಗಳನ್ನು ತಲುಪುತ್ತವೆ ಎಂಬ ಕಾರಣಕ್ಕಾಗಿ ಇಂದಿರಾ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿತ್ತು. ನಂತರ 50 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಬಂಡವಾಳ ಹೊಂದಿರುವ ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಆದರೆ ಇಂದಿರಾ ಗಾಂಧಿಯವರ ಈ ನಿರ್ಧಾರಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದವು. ಈ ನಿರ್ಧಾರದ ವಿರುದ್ಧ ಅಂದಿನ ಹಣಕಾಸು ಸಚಿವ ಮೊರಾರ್ಜಿ ದೇಸಾಯಿ ರಾಜೀನಾಮೆ ನೀಡಿದ್ದರು. ಇದರ ನಂತರ ಎರಡನೇ ಸುತ್ತಿನ ರಾಷ್ಟ್ರೀಕರಣವು 1980ರಲ್ಲಿ ನಡೆಯಿತು. ಅದರ ಅಡಿಯಲ್ಲಿ ಇನ್ನೂ 7 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ರಾಷ್ಟ್ರೀಕರಣವಾಗಿತ್ತು. ರಾಷ್ಟ್ರೀಕರಣದ ಈ ನಿರ್ಧಾರದ ನಂತರ ಕಳೆದ 3 ದಶಕಗಳಲ್ಲಿ ಬ್ಯಾಂಕ್ ಶಾಖೆಗಳು 7 ಪಟ್ಟು ಹೆಚ್ಚಾಗಿವೆ. 2010ರ ಜುಲೈ 19ರಂದು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ರೈಲು ಅಪಘಾತ ಸಂಭವಿಸಿತು. ಅಲ್ಲಿ ಉತ್ತರಬಾಂಗ್ ಎಕ್ಸ್ಪ್ರೆಸ್ ರೈಲು ರಾಂಚಿಗೆ ತೆರಳುತ್ತಿದ್ದ ವನಾಂಚಲ್ ಎಕ್ಸ್ಪ್ರೆಸ್ಗೆ ಹಿಂದಿನಿಂದ ಅಪ್ಪಳಿಸಿತು. ಅಪಘಾತದಲ್ಲಿ 63 ಪ್ರಯಾಣಿಕರು ಸಾವನ್ನಪ್ಪಿದ್ದರೆ 150ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಸಿಗ್ನಲ್ ಉಲ್ಲಂಘನೆಯಿಂದ ಅಪಘಾತ ಸಂಭವಿಸಿತು ಎಂದು ವರದಿಯಾಗಿದೆ. ಆಗ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವೆಯಾಗಿದ್ದರು. ಈ ರೈಲು ಅಪಘಾತದ 1 ತಿಂಗಳ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ದೊಡ್ಡ ರೈಲು ಅಪಘಾತ ಸಂಭವಿಸಿತ್ತು. ಅದರಲ್ಲಿ 148 ಪ್ರಯಾಣಿಕರು ಸಾವನ್ನಪ್ಪಿದ್ದರು. ಅಲ್ಲದೆ ಸುಮಾರು 200 ಪ್ರಯಾಣಿಕರು ಗಾಯಗೊಂಡಿದ್ದರು. 2010ರ ಮೇಯಲ್ಲಿ ಹೌರಾ ಮುಂಬೈ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ಪಶ್ಚಿಮ ಬಂಗಾಳದ ಜಂಗಲ್ ಮಹಲ್ ಪ್ರದೇಶದ ಜಾರ್ಗ್ರಾಮ್ನ ಸರ್ದಿಹಾದಲ್ಲಿ ಮುಂಭಾಗದಿಂದ ಬರುತ್ತಿದ್ದ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದಿತ್ತು. ಇದಾದ ನಂತರ ಎಕ್ಸ್ಪ್ರೆಸ್ನ ಕೆಲವು ಬೋಗಿಗಳು ಹಳಿ ತಪ್ಪಿದ್ದವು. ಸ್ಯಾಮ್ಯುಯಲ್ ಕೋಲ್ಟ್ ಅವರು 1814ರ ಜುಲೈ 19ರಂದು ಜನಿಸಿದರು. ಅವರು ರಿವಾಲ್ವರ್ ಅನ್ನು ರಚಿಸಿದ ಸಂಶೋಧಕ ಮತ್ತು ಕೈಗಾರಿಕೋದ್ಯಮಿ. ಸ್ಯಾಮ್ಯುಯಲ್ ಕೋಲ್ಟ್ ಕೋಲ್ಟ್ಸ್ ಪೇಟೆಂಟ್ ಫೈರ್ ಆರ್ಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಇದರ ಅಡಿಯಲ್ಲಿ ರಿವಾಲ್ವರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಲಾಯಿತು. ಈ ಬಂದೂಕಿನ ವಿಶೇಷತೆ ಏನೆಂದರೆ ಅದು ತಿರುಗಬಲ್ಲ ಸಿಲಿಂಡರ್ ಅನ್ನು ಹೊಂದಿತ್ತು. ಅದಕ್ಕಾಗಿಯೇ ಅದಕ್ಕೆ ರಿವಾಲ್ವರ್ ಎಂದು ಹೆಸರಿಸಲಾಯಿತು. ಇದು ಯಾವುದೇ ಗನ್ಗಿಂತ ಭಿನ್ನವಾಗಿತ್ತು. ಯಾಕೆಂದರೆ ಅದನ್ನು ಮರು ಲೋಡ್ ಮಾಡದೆಯೇ ಒಂದರ ನಂತರ ಒಂದರಂತೆ ಅನೇಕ ಗುಂಡುಗಳನ್ನು ಹಾರಿಸುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇದು ಶಸ್ತ್ರಾಸ್ತ್ರಗಳ ಜಗತ್ತಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು, ವಿಶೇಷವಾಗಿ ಗಡಿಯಲ್ಲಿ ಯುದ್ಧ ಮಾಡುವವರಿಗೆ. ಅದಕ್ಕೂ ಮೊದಲಿನ ಬಂದೂಕುಗಳನ್ನು ಮರು ಲೋಡ್ ಮಾಡಲು ಕನಿಷ್ಠ 20 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತಿತ್ತು. ಆದರೆ ರಿವಾಲ್ವರ್ನ ವಿಷಯದಲ್ಲಿ ಆ ಕೆಲಸ ಇರಲಿಲ್ಲ. ನಂತರ 1946ರಲ್ಲಿ ಮೆಕ್ಸಿಕನ್ ಅಮೆರಿಕನ್ ಯುದ್ಧದ ಸಮಯದಲ್ಲಿ ಯುಎಸ್ ಸರ್ಕಾರವು ಕೋಲ್ಟ್ಗೆ 1000 ರಿವಾಲ್ವರ್ಗಳನ್ನು ತಯಾರಿಸಲು ಆದೇಶಿಸಿತ್ತು.
1956ರ ಹೊತ್ತಿಗೆ ಕೋಲ್ಟ್ ಕಂಪನಿಯು ಪ್ರತಿದಿನ 150 ರಿವಾಲ್ವರ್ಗಳನ್ನು ತಯಾರಿಸುತ್ತಿತ್ತು. ಸ್ಯಾಮ್ಯುಯಲ್ ಕೋಲ್ಟ್ 1862ರ ಜನವರಿ 10ರಂದು ಕೇವಲ 47ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. 1914ರ ಜುಲೈ 19ರಂದು ಪ್ರಸಿದ್ಧ ಕಾರ್ಟೂನ್ ಪಾತ್ರಗಳಾದ ಟಾಮ್ ಮತ್ತು ಜೆರ್ರಿ ತಮ್ಮ ಹೆಸರನ್ನು ಪಡೆದವು. ವಾಸ್ತವವಾಗಿ 1940ರಲ್ಲಿ ಪುಸ್ ಗೆಟ್ಸ್ ದಿ ಬೂಟ್ ಎಂಬ ಕಾರ್ಟೂನ್ ಚಲನಚಿತ್ರವನ್ನು ಬಿಡುಗಡೆ ಮಾಡಲಾಗಿತ್ತು. ಇದರಲ್ಲಿ ಟಾಮ್ ಅಂಡ್ ಜೆರ್ರಿ ಮೊದಲ ಬಾರಿಗೆ ಜನರ ಮುಂದೆ ಕಾಣಿಸಿಕೊಂಡವು. ಆದಾಗ್ಯೂ ಈ ಚಿತ್ರದಲ್ಲಿ ಎರಡೂ ಪಾತ್ರಗಳಿಗೆ ಜೇಸ್ಪರ್ ಮತ್ತು ಜಿಂಗ್ಸ್ ಎಂದು ಹೆಸರಿಸಲಾಗಿತ್ತು. ಈ ಚಿತ್ರವು ಎಷ್ಟು ಯಶಸ್ವಿಯಾಯಿತು ಅಂದರೆ ಅದು ಅತ್ಯುತ್ತಮ ಅನಿಮೇಟೆಡ್ ಚಲನಚಿತ್ರಕ್ಕಾಗಿ ಆಸ್ಕರ್ ನಾಮನಿರ್ದೇಶನವನ್ನು ಪಡೆಯಿತು. ಈ ಚಿತ್ರವನ್ನು ವಿಲಿಯಂ ಹನ್ನಾ ಮತ್ತು ಜೋಸೆಫ್ ಬಾರ್ಬೆರಾ ನಿರ್ಮಿಸಿದ್ದರು. ಮೊದಲ ಚಿತ್ರದಲ್ಲೇ ಹಿಟ್ ಆದ ಈ ಬೆಕ್ಕು ಮತ್ತು ಇಲಿ ಜೋಡಿಗೆ ಒಳ್ಳೆಯ ಹೆಸರು ಕೊಟ್ಟವರಿಗಾಗಿ $50 ಬಹುಮಾನವನ್ನು ಘೋಷಿಸಲಾಗಿತ್ತು. ಅದರ ನಂತರ ಅನಿಮೇಟರ್ ಜಾನ್ ಕಾರ್ ಇದೇ ದಿನದಂದು ಈ ಮೌಸ್ ಕ್ಯಾಟ್ ಜೋಡಿಗೆ ಟಾಮ್ ಮತ್ತು ಜೆರ್ರಿ ಎಂದು ಹೆಸರಿಸಿದರು. ನಂತರ ಈ ಟಾಮ್ ಅಂಡ್ ಜೆರ್ರಿ ಜೋಡಿಯೊಂದಿಗೆ ದಿ ಮಿಡ್ನೈಟ್ ಸ್ನ್ಯಾಕ್ ಎಂಬ ಹೆಸರಿನ ಎರಡನೇ ಚಲನಚಿತ್ರವನ್ನು ಮಾಡಲಾಯಿತು. ಈ ಚಿತ್ರವೂ ಕೂಡ ಜನರಿಂದ ಅಪಾರ ಮೆಚ್ಚುಗೆ ಗಳಿಸಿತು.